ಭಾರತದ ಭೌಗೋಳಿಕ ವಿಭಾಗಗಳು. ಭಾರತದ ಭೌಗೋಳಿಕ ವಿಭಾಗಗಳನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಮೊದಲನೆಯದಾಗಿ ಉತ್ತರದ ಪರ್ವತ ಶ್ರೇಣಿಗಳು. ಉತ್ತರದ ಪರ್ವತ ಶ್ರೇಣಿಗಳು ಜಗತ್ತಿನಲ್ಲೇ ಅತಿ ದೊಡ್ಡ ಶಿಖರಗಳನ್ನು ಹೊಂದಿದ್ದು ಹಾಗೆಯೇ ಆಳವಾದ ಕಣಿವೆಗಳನ್ನು ಹೊಂದಿವೆ. ಉದಾಹರಣೆಗೆ ಮೌಂಟ್ ಎವರೆಸ್ಟ್, ಧವಳಗಿರಿ, ಕಾಂಚನಗಂಗಾ. ಎರಡನೆಯದು ಉತ್ತರ ಭಾರತದ ಮೈದಾನ. ಉತ್ತರದ ಭಾರತ ಮೈದಾನದಲ್ಲಿ ಗಂಗಾ ನದಿಯನ್ನು ಹೊಂದಿದೆ. ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತಗಳನ್ನು ಹೊಂದಿದೆ. ದಕ್ಷಿಣ ಭಾಗದಲ್ಲಿ ಪ್ರಸ್ಥಭೂಮಿಯನ್ನು ಹೊಂದಿದೆ. ಮೂರನೆಯದು ಪರ್ಯಾಯ ದ್ವೀಪದ ಪ್ರಸ್ಥಭೂಮಿ. ಥಾರ್ ಮರುಭೂಮಿಯಿಂದ ಕನ್ಯಾಕುಮಾರಿಯವರೆಗೆ ಒಳಗೆ ಹರಡಿದೆ. ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೆ ಹರಡಿದೆ. ಉತ್ತರದಲ್ಲಿ ಥಾರ್ ಮರುಭೂಮಿಯಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೂ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿ ಹಬ್ಬಿದೆ. ತೀರದ ಮೈದಾನ ಪಶ್ಚಿಮ ಖಚ್ಕಾರಿಯಿಂದ ಪೂರ್ವ ಗಂಗಾ ನದಿವರೆಗೂ ಹರಡಿದೆ. ಮರುಭೂಮಿ ಹೊಂದಿದೆ. ಥಾರ್ ಮರುಭೂಮಿ. ಇಲ್ಲಿ ಹಳದಿ ಬಣ್ಣದಲ್ಲಿರ್ತಕ್ಕಂಥದ್ದು ಥಾರ್ ಮರುಭೂಮಿಯನ್ನ ತೋರಿಸುತ್ತೆ. ನೆಕ್ಸ್ಟ್ ಲಕ್ಷದ್ವೀಪಗಳು ಎಂದರೆ ಮಧ್ಯ ಭೂಮಿ ಇದ್ದು ಸುತ್ತಮುತ್ತಲು ನೀರು ಇದ್ದಿದ್ದು ತೋರ್ಸಕಂದಾದ ಮಧ್ಯ ಭೂಮಿ ಇದ್ದು ಸುತ್ತಲೂ ಸಮುದ್ರ ಇದ್ದಿದ್ದು ಸಮುದ್ರ ನೀರು. ಲಕ್ಷದ್ವೀಪಗಳು ಎನ್ನುವರು. ದ್ವೀಪಗಳು ಅಂತ ಹೇಳಿದ್ರೆ ಮಧ್ಯ ಭೂಮಿ ಇದ್ದು ಸುತ್ತಲೂ ನೀರಿದ್ರೆ ಅದನ್ನ ದ್ವೀಪಗಳು ಅಂತ ಕರಿತೀವಿ. ಲಕ್ಷದ್ವೀಪಗಳು. ಮತ್ತೆ ಈ ಕಡೆ ಇನ್ನೊಂದು ದ್ವೀಪ ಇದೆಯಲ್ಲ, ಯಾವ ಭಾಗದಲ್ಲಿ? ಪೂರ್ವ ಭಾಗದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಆಗ್ನೇಯ ಭಾಗದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಕಂಡುಬರುತ್ತವೆ. ಪೂರ್ವ ಪಶ್ಚಿಮ. ಓಕೆ, ಆಯ್ತಲ್ಲ? ಎಸ್. ಹಾಗಿದ್ರೆ ಮಕ್ಕಳ, ನೀವೆಲ್ಲ ಭಾರತದ ಭೌಗೋಳಿಕ ವಿಭಾಗಗಳ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಎಸ್, ವೆರಿ ಗುಡ್. ಧನ್ಯವಾದಗಳು.